ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕ್ವೀನ್ಸ್ ಆಫ್ ಮಲೆನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಿರೋ 2 ರೆಸಿಪಿ ಬಂದುಬಿಟ್ಟು, ಒಂದು ಹುಣಸೆ ಚಿಗುರು ಮತ್ತು ಹೂವು ಬಳಸ್ಕೊಂಡು ಮಾಡ್ತಿರ್ತಕ್ಕಂತಹ ಪಪ್ಪು. ಇದು ಬೇಸಿಗೆ ಕಾಲದಲ್ಲಿ ನಮಗೆ ಹುಣಸೆ ಚಿಗುರು ಚೆನ್ನಾಗಿ ಸಿಗುತ್ತೆ, ಸೊ ಹಾಗಾಗಿ ಹುಣಸೆ ಚಿಗುರಿನ ಪಪ್ಪು ಮಾಡ್ತಾಯಿದ್ದೀನಿ. ಜೊತೆಗೆ ಬದನೆಕಾಯಿ ಪಲ್ಯ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ಟವನ್ನು ಅಂಟಿಸಿ ಒಂದು ಕಡೆಗೆ ಕುಕ್ಕರು ಮತ್ತು ಇನ್ನೊಂದು ಕಡೆಗೆ ಬಾಣಲಿ ಇಟ್ಕೊತಾ ಇದ್ದೀನಿ. ಇಟ್ಕೊಂಡಾದಮೇಲೆ ಎರಡೂ ಬಿಸಿಯಾಗಿದೆಯಾ ಅಂತ ನೋಡ್ಕೋಬೇಕು. ಬಾಣಲೆ ಬಿಸಿಯಾದ ನಂತರ ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಸೇರಿಸ್ಕೊತಿದ್ದೀನಿ ಪಲ್ಯಕ್ಕೆ. ಈ ಕಡೆ ಕುಕ್ಕರ್ ಬಿಸಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೂ ಕೂಡ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಅದಕ್ಕೂ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ. ಅದಾದಮೇಲೆ ಈ ಕಡೆ ಬಾಣಲೆಯಲ್ಲಿ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಇದಿಷ್ಟನ್ನು ಹಾಕಿ ಚಿಟಪಟ ಅನ್ನೋವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಅದಾದಮೇಲೆ 1-2 ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ. ಈರುಳ್ಳಿ ಹಾಕಿದ ನಂತರ 5-6 ಹೆಸಳಷ್ಟು ಬೆಳ್ಳುಳ್ಳಿನ ಕುಟ್ಟಾಣಿಯಲ್ಲಿ ಹಾಕ್ಕೊಂಡು ಜಜ್ಕೋಬೇಕು. ಅದನ್ನು ಪೂರ್ತಿ ತರಿಯಾಗೂ ಅಲ್ಲ, ಜಜ್ಕೋಬೇಕು. ಒಂದು ಹಿಂಗೆ ಜಜ್ಜಿದ್ರೆ 2 ಥರ ಹಿಂಗೆ 2 ಹೋಳು ಆಗುವಾಗ ಜಜ್ಕೊಂಡು ಅದನ್ನು ಫ್ರೈ ಮಾಡೋಕ್ಕಿಟ್ಟಿರೋ ಬೆಳ್ಳುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಆಗೋಕ್ಕೆ ಬಿಡಬೇಕು. ಅದು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಈ ಕಡೆ ನಮ್ಮ ಕುಕ್ಕರ್ ಕೂಡ ಬಿಸಿಯಾಗಿದೆ, ಅದನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ 10 ಹೆಸಳು ಬೆಳ್ಳುಳ್ಳಿ, ಕರಿಬೇವು, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಇಟ್ಕೋಬೇಕು. 1 ಈರುಳ್ಳಿ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, 10 ಮೆಣಸಿನ್ಕಾಯಿ ಮತ್ತು 1-2 ಟೊಮಾಟೊ ನುಣ್ಣಗೆ ಕತ್ತರಿಸಿರ್ತಕ್ಕಂಥ ಟೊಮಾಟೊ ಮತ್ತು ಚೆನ್ನಾಗಿ ತೊಳೆದಿರ್ತಕ್ಕಂತಹ ಬೇಳೆಕಾಳು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ತೊಗರಿಬೇಳೆ 1 ಕಪ್ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ಳಿ. 4 ಚಮಚದಷ್ಟು ಹುರುಳಿಕಾಳು, ಅರ್ಧ ಬಟ್ಲಷ್ಟು ಹೆಸರು ಕಾಳು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರ್ತಕ್ಕಂತಹ ಹುಣಸೆ ಹೂವು ಮತ್ತು ಚಿಗುರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು ಮೀಡಿಯಮ್ ಬೌಲ್ನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಸ್ವಲ್ಪ ತೋಟದಲ್ಲಿ ಸೊಪ್ಪು ಸಿಕ್ಕಿತ್ತು, ಆ ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು 2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಮತ್ತು 1 ಚಮಚದಷ್ಟು, ನಾನು ಕೈ ಅಳತೆಯಲ್ಲಿ ಹಾಕ್ತಿದ್ದೀನಿ, 1 ಚಮಚದಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ಒಂದು ಚಿಕ್ಕ ಮೀಡಿಯಮ್ ಕಾಯಿನ ತುರಿದು ಅದಕ್ಕೆ 1 ಬಟ್ಲಷ್ಟು ಕಾಯಿ ತುರಿಯನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಾನಿಲ್ಲಿ 1 ಲೋಟದಷ್ಟು, ದೊಡ್ಡ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಕೂಡ ಚೆನ್ನಾಗಿ ಸೇರಿಸಿ ಎಲ್ಲದನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕಲ್ವಾ, ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೈ ಅಳತೆಯಲ್ಲಿ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇನ್ನೊಂದ್ಸಲಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3-4 ಸೀಟಿ ಆಗಬೇಕು. ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಬೇಯೋವರೆಗೂ ಸೀಟಿ ಮಾಡ್ಕೊಳ್ಳಿ. ಈ ಕಡೆ ನಮ್ಮ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ 2 ಟೊಮ್ಯಾಟೊ ಹಣ್ಣನ್ನು ಚೆನ್ನಾಗಿ ಹೆಚ್ಚಿ ಅದಕ್ಕೆ ಸೇರಿಸ್ಕೋಬೇಕು. ಅದು ಕೂಡ ಮೆತ್ತಗೆ ಸಿಪ್ಪೆ ಸುಲಿಯೋ ಹಾಗೆ ಫ್ರೈ ಆಗಬೇಕು. ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಜೊತೆಗೆ ಈಗ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಮೆತ್ತಗೆ ಫ್ರೈ ಆಗಬೇಕು ಅಂದರೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಸೇರಿಸ್ಬಿಟ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೊಟೊ ಕೂಡ. ನಿಮಗೆ ಟೊಮ್ಯಾಟೊ ಮೆತ್ತಗಾಗಿದೆ ಅನ್ನಿಸ್ದಾಗ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಬದನೆಕಾಯಿನ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಒಳಗಡೆ ಸೇರಿಸ್ಕೊಂಡು. ಇದಕ್ಕೆ ನಾವು ಧನಿಯಾ ಪೌಡರು, ಮೆಣಸಿನ ಪೌಡರು ಮತ್ತು ಅರಿಶಿನ ಪೌಡರನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೆಂದರೆ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ನಮ್ಮ ಕುಕ್ಕರ್ ಕೂಡ ವಿಷಲ್ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಚಪಾತಿಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಚಪಾತಿಯನ್ನು ಕೂಡ ಲಟ್ಟಿಸ್ಕೊತಾ ಇದ್ದೀನಿ.
ಚಪಾತಿ ಲಟ್ಟಿಸ್ಕೊಂಡಾದಮೇಲೆ ಕುಕ್ಕರ್ ವಿಜಿಲಾಗಿ ತಣ್ಣಗಾಗಿದೆಯಾ ಅಂತ ನೋಡಿಕೊಂಡು ಅದನ್ನು ಕೂಡ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ಒಂದು ಮಸಿಯೋ ಗುಂಡು ಅಂತ ನಾವು ಹೇಳ್ತೀವಿ, ಅದರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು ಎಷ್ಟು ಬೇಕು ಅಳತೆಗೆ ಅಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕು. ಅಲ್ಲಿಗೆ ನಮ್ಮ ಪಪ್ಪು ಕೂಡ ರೆಡಿ ಆಗುತ್ತೆ. 1-2 ಕುದಿ ಬರೋವರೆಗೂ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಅದನ್ನು ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಪಪ್ಪು ಬದನೆಕಾಯಿ ಪಲ್ಯ ಅನ್ನ ಮತ್ತು ಚಪಾತಿ ಜೊತೆಗೆ ಸವಿಯೋಕ್ಕೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.